ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 2026ರ ಈ ಹೊಸ ವರ್ಷದ ಈ ಮೊದಲ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ, ಇದು ನಿಮ್ಮ ಇಡೀ ವರ್ಷದ ಭವಿಷ್ಯವನ್ನು ನಿರ್ಧರಿಸುವ ಅಡಿಪಾಯದ ತಿಂಗಳಾಗಿದೆ. ಈ ಜನವರಿ ತಿಂಗಳು ನಿಮಗೆ ಈ ಹೊಸ ಭರವಸೆ, ಈ ಶಕ್ತಿ ಹೊಸ ಶಕ್ತಿ ಮತ್ತು ಅನಿರೀಕ್ಷಿತ ಧನಲಾಭವನ್ನು ತರುತ್ತಿದೆ. ಆದರೆ ಇದರ ಜೊತೆಯಲ್ಲೇ ನಿಮ್ಮ ಹಠ ಮತ್ತು ಕೋಪವೇ ನಿಮಗೆ ಮುಳ್ಳಾಗುವ ಸಾಧ್ಯತೆ ಕೂಡ ಇದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಬದಲಾವಣೆ ಆಗಲಿದೆ? ನಿಮ್ಮ ರಾಶ್ಯಾಧಿಪತಿ ಈ ಕುಜನ ಆಟವೇನು ಮತ್ತು ಈ ತಿಂಗಳು ನಿಮ್ಮನ್ನು ಹುಡುಕಿಕೊಂಡು ಬರುವ ಈ ಅದೃಷ್ಟ ವ್ಯಕ್ತಿ ಯಾರು? ಇದೆಲ್ಲವನ್ನ ತಿಳಿಯಲು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಮೇಷರಾಶಿಯ ಅಧಿಪತಿಯಾದ ಕುಜನು ಈ ತಿಂಗಳು ನಿಮಗೆ ಈ ಉತ್ಸಾಹವನ್ನು ತುಂಬಲಿದ್ದಾನೆ. ವಿಶೇಷವಾಗಿ ಜನವರಿ ತಿಂಗಳ ಉತ್ತರಾರ್ಧದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವುದು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ತಿರುವು ನೀಡಲಿದೆ. ಇದು ನಿಮ್ಮ ಪಾಲಿಗೆ ಸುವರ್ಣಕಾಲ ಎಂದೇ ಹೇಳಬಹುದು. ಆದರೆ ಶನಿಯ ದೃಷ್ಟಿಯು ನಿಮ್ಮ ಖರ್ಚಿನ ಮೇಲೆ ಮತ್ತು ಆರೋಗ್ಯದ ಮೇಲೆ ಬೀಳಲಿದ್ದು ಎಚ್ಚರ ತಪ್ಪಿದರೆ ಕಷ್ಟ ಕಟ್ಟಿಟ್ಟ ಬುತ್ತಿ. ಹಾಗಾದರೆ ಬನ್ನಿ, ನಿಮ್ಮ ಜೀವನದ ಈ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ವಿವರವಾಗಿ ನಾವು ನೋಡ್ತಾ ಹೋಗೋಣ. ಈ ಜನವರಿ 26ರ ಗ್ರಹಗಳ ಸಂಚಾರವನ್ನು ಗಮನಿಸೋಣ. ಈ ತಿಂಗಳು ಆಕಾಶದಲ್ಲಿ ಒಂದು ಅದ್ಭುತವಾದ ಗ್ರಹಗಳ ಸಮಾಗಮ ನಡೆಯಲಿದೆ. ಮುಖ್ಯವಾಗಿ ಜನವರಿ ಇಲ್ಲಿ ಶುಕ್ರ ಗ್ರಹವು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸೂರ್ಯದೇವನು ಮಕರ ರಾಶಿಗೆ ಪ್ರವೇಶ ಮಾಡುತ್ತಾ ಇರೋದು. ಈ ಜನವರಿ 19ರಂದು ಬುಧನು ಕೂಡ ಮಕರ ರಾಶಿಯನ್ನು ಸೇರ್ತಾ ಇರೋದು. ಅಂದರೆ ಈ ತಿಂಗಳ ಮಧ್ಯಭಾಗದಲ್ಲಿ ಮಕರ ರಾಶಿಯಲ್ಲಿ ಈ ಚತುರ್ಗ್ರಹ ಯೋಗ ಏರ್ಪಡುತ್ತಿದೆ. ಒಂದೇ ರಾಶಿಯಲ್ಲಿ 4 ಪ್ರಬಲ ಗ್ರಹಗಳು ಸೇರುತ್ತಿರುವುದು ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಹಳ ದೊಡ್ಡ ಪರಿಣಾಮವನ್ನು ಬೀರುವ ವಿದ್ಯಮಾನವಾಗಿದೆ. ಈ ಬದಲಾವಣೆಗಳು ಮೇಷರಾಶಿಯವರ ಮೇಲೆ ಹೇಗೆ ಪ್ರಭಾವ ಬೀರಲಿದೆ? ಮೊದಲಿಗೆ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ವಿಚಾರ. ಸೂರ್ಯನು ನಿಮ್ಮ ಈ ಕರ್ಮಸ್ಥಾನವನ್ನು ಪ್ರಬಲಗೊಳಿಸುತ್ತಿರುವುದರಿಂದ ಉದ್ಯೋಗದಲ್ಲಿ ಇರುವವರಿಗೆ ಇದು ರಾಜಯೋಗದ ಸಮಯ. ಯಾರ್ಯಾರು ಕಳೆದ ವರ್ಷ ಕೆಲಸದಲ್ಲಿ ಅವಮಾನವನ್ನು ಎದುರಿಸಿದ್ದರೋ ಅಥವಾ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಮನ್ನಣೆ ಸಿಗುತ್ತಿಲ್ಲ ಎಂದು ಕೊರಗುತ್ತಿದ್ದರೋ ಅವರಿಗೆ ಈ ಜನವರಿ ತಿಂಗಳು ಅನಿರೀಕ್ಷಿತ ಯಶಸ್ಸು ನೀಡಲಿದೆ. ಈ ಚತುರ್ಗ್ರಹ ಯೋಗವು ನಿಮ್ಮ 10ನೇ ಮನೆಯಲ್ಲಿ ನಡೆಯುತ್ತಿರುವುದರಿಂದ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ನೇಮಕಾತಿ ಆದೇಶ ಕೈ ಸೇರುವ ಸಾಧ್ಯತೆ ದಟ್ಟವಾಗಿದೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಈ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಿಹಿ ಸುದ್ದಿ ಜನವರಿ 20ರ ನಂತರ ಕೇಳಿಬರಲಿದೆ. ನಿರುದ್ಯೋಗಿಗಳು ಇಷ್ಟು ದಿನ ಎಷ್ಟೇ ಇಂಟರ್ವ್ಯೂ ಏನಾದರೂ ಅಟೆಂಡ್ ಮಾಡಿದರೆ ಫೇಲ್ ಆಗುತ್ತಿದ್ರು. ಆದರೆ ಈ ತಿಂಗಳು ಯಾರೋ ಒಬ್ಬ ಹಿರಿಯ ವ್ಯಕ್ತಿಯ ಅಥವಾ ಸ್ನೇಹಿತನ ಸಹಾಯದಿಂದ ನಿಮಗೆ ಗೌರವಯುತವಾದ ಕೆಲಸ ಸಿಗಲಿದೆ. ವ್ಯಾಪಾರಸ್ಥರಿಗೆ ಮತ್ತು ಉದ್ಯಮಿಗಳಿಗೆ ಇದು ಸುಗ್ಗಿ ಕಾಲ ಎಂದೇ ಹೇಳಬಹುದು. ನೀವು ಹಾಕಿದ ಬಂಡವಾಳಕ್ಕೆ 2ರಷ್ಟು ಲಾಭ ಬರುವಂತಹ ಯೋಗವಿದೆ. ವಿಶೇಷ ಅಂದರೆ ಈ ಕಬ್ಬಿಣ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು ಅಥವಾ ಈ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಈ ವಾಹನಗಳಿಗೆ ಸಂಬಂಧಿಸಿದ ಈ ಒಂದು ಬಿಸ್ನೆಸ್ ಮಾಡುತ್ತಿರುವ ಈ ಮೇಷರಾಶಿಯವರಿಗೆ ಕುಜ ಮತ್ತು ಸೂರ್ಯನ ಪ್ರಭಾವದಿಂದ ವ್ಯಾಪಾರದಲ್ಲಿ ಭಾರಿ ಏರಿಕೆ ಅನ್ನೋದು ಕಂಡುಬರುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಇದ್ದಂತಹ ಒಂದಷ್ಟು ಮನಸ್ತಾಪಗಳು ದೂರವಾಗಿ ಹೊಸ ಅಗ್ರಿಮೆಂಟ್ ಕೂಡ ಆಗುವ ಸಾಧ್ಯತೆ ಇದೆ. 2026ರ ಆರಂಭವೇ ನಿಮಗೆ ಆರ್ಥಿಕವಾಗಿ ಭದ್ರ ಬುನಾದಿಯನ್ನು ಹಾಕಿಕೊಡಲಿದೆ. ಕೃಷಿಕರಿಗೆ ಮತ್ತು ಈ ವ್ಯಾಪಾರಸ್ಥರಿಗೆ ಈ ತಿಂಗಳು ಬಹಳನೇ ಈ ಶುಭದಾಯಕ ಅಂತ ಅನ್ಬಹುದು. ನೀವು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವುದಲ್ಲದೆ ಕೃಷಿ ಭೂಮಿಗೆ ಸಂಬಂಧಿಸಿದಂತೆ ಇದ್ದ ವ್ಯಾಜ್ಯಗಳು ನಿಮ್ಮ ಪರವಾಗಿ ಬಗೆಹರಿಯಲಿವೆ. ಸಾಲದ ಬಾಧೆಯಿಂದ ಬಳಲುತ್ತಿದ್ದ ರೈತರಿಗೆ ಋಣಮುಕ್ತರಾಗುವ ದಾರಿಗಳು ಗೋಚರಿಸಲಿವೆ. ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಈ ತಿಂಗಳು ಮೇಷರಾಶಿಯವರ ಜೇಬು ತುಂಬುತ್ತೆ ನಿಸ್ಸಂಶಯವಾಗಿ ಹೇಳಬಹುದು. ಈ ಗುರುಗ್ರಹದ ಅನುಗ್ರಹ ಮತ್ತು 10ನೇ ಮನೆಯಲ್ಲಿರುವ ಗ್ರಹಗಳ ಬಲದಿಂದ ಅನಿರೀಕ್ಷಿತ ಧನಾಗಮನ ಯೋಗವಿದೆ.
ನೀವು ಯಾರಿಗೋ ಕೊಟ್ಟು ಮರೆತು ಹೋಗಿದ್ದ ಸಾಲದ ಹಣ ಅಥವಾ ವರ್ಷಗಳಿಂದ ಬರಬೇಕಿದ್ದ ಈ ಬಾಕಿ ಹಣ ಈ ತಿಂಗಳು ವಾಪಸ್ ಬರುವ ಸಾಧ್ಯತೆ ಇದೆ. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಆಸ್ತಿ ಪಾಸ್ತಿ ವ್ಯಾಜ್ಯಗಳಲ್ಲಿ ಸಿಲುಕಿಕೊಂಡಿದ್ದೀರಾ. ಈ ಜನವರಿ ತಿಂಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಅಥವಾ ಈ ರಾಜಿ ಸಂಧಾನದ ಮೂಲಕ ನಿಮಗೆ ಹಣ ಕೈ ಸೇರುವ ಯೋಗವಿದೆ. ಮತ್ತು ನೀವು ಏನಾದರೂ ಈ ಮಾರುಕಟ್ಟೆ ಆಗಿರ್ಬೋದು ಅಥವಾ ಈ ಇನ್ವೆಸ್ಟ್ಮೆಂಟು ಮೂಲಕವೂ ಸಣ್ಣ ಮಟ್ಟದ ಲಾಭವನ್ನು ನೀವು ನಿರೀಕ್ಷಿಸಬಹುದು. ಆದರೆ ಹೂಡಿಕೆ ಮಾಡುವಾಗ ದುರಾಸೆ ಪಡೆದೇ ಎಚ್ಚರಿಕೆ ವಹಿಸುವುದು ತುಂಬಾ ಅಗತ್ಯ. ಒಟ್ಟಾರೆಯಾಗಿ ಆರ್ಥಿಕವಾಗಿ ನೀವು ಸುಧಾರಿಸಿಕೊಳ್ಳುವ ತಿಂಗಳು ಇದಾಗಿದೆ. ಈ ವೈಯಕ್ತಿಕ ಜೀವನದ ಬಗ್ಗೆ ನಾವು ನೋಡೋದಾದರೆ ಈ ಮಧ್ಯಮ ವಯಸ್ಕರಿಗೆ ಮತ್ತು ಗೃಹಿಣಿಯರಿಗೆ ಈ ತಿಂಗಳು ಮನಸ್ಸಿಗೆ ನೆಮ್ಮದಿ ತರುವಂತಹ ಘಟನೆಗಳು ನಡೆಯಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳು, ಪೂಜೆ ಪುನಸ್ಕಾರಗಳು ನೆರವೇರಲಿವೆ. ಮದುವೆ ಆಗಿಲ್ಲದವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಈಗಾಗಲೇ ಮಾತುಕತೆ ನಡೆದು ಮುರಿದು ಬಿದ್ದಿದ್ದ ಸಂಬಂಧಗಳು ಮತ್ತೆ ಜೋಡಣೆಯಾಗುವ ಕಾಲ ಇದಾಗಿದೆ. ಗಂಡ ಹೆಂಡತಿಯ ಸಂಬಂಧದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಜಗಳಗಳು ಈಗ ಪ್ರೀತಿಯಾಗಿ ಬದಲಾಗಲಿವೆ. ಸೂರ್ಯ ಮತ್ತು ಮಂಗಳ ಒಂದೇ ರಾಶಿಯಲ್ಲಿ ಇರುವುದರಿಂದ ಕೆಲವೊಮ್ಮೆ ಕೋಪದ ಕೈಮೀರಿ ಹೋಗಬಹುದು. ಸಂಗಾತಿಯ ಜೊತೆ ಮಾತನಾಡುವಾಗ ತಾಳ್ಮೆ ಇರಲಿ. ಸಂತಾನ ಅಪೇಕ್ಷೆಯಲ್ಲಿರುವ ದಂಪತಿಗಳಿಗೆ ವೈದ್ಯಕೀಯ ಚಿಕಿತ್ಸೆ ಫಲಕಾರಿಯಾಗುವ ಅಥವಾ ಈ ಸಂತಾನ ಲಾಭದ ಶುಭ ಸಮಾಚಾರ ಕೇಳುವ ಯೋಗವಿದೆ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಪೋಷಕರಿಗೆ ಇದ್ದ ಆತಂಕ ದೂರವಾಗಲಿದೆ. ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಮತ್ತು ತಾಂತ್ರಿಕ ಶಿಕ್ಷಣ ಕಳೆಯುತ್ತಿರುವವರಿಗೆ ಈ ಗ್ರಹಗಳ ಸಂಯೋಜನೆ ಅದ್ಭುತವಾದ ಏಕಾಗ್ರತೆಯನ್ನು ನೀಡಲಿದೆ. ವಿದೇಶಿ ವಿದ್ಯಾಭ್ಯಾಸ ಅಥವಾ ವಿದೇಶಿ ಪ್ರಯಾಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ವೀಸಾ ಸಮಸ್ಯೆಗಳು ಬಗೆಹರಿದು ಹಾರುವ ವಿಮಾನ ಏರುವ ಯೋಗ ಕೂಡಿಬರಲಿದೆ. ವಿದೇಶದಲ್ಲಿ ಉದ್ಯೋಗದಲ್ಲಿ ಇರುವವರಿಗೆ ಈ ತಾಯ್ನಾಡಿಗೆ ಬಂದು ಹೋಗುವ ಅವಕಾಶ ಸಿಗಲಿದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಭೇಟಿಯಾಗಲಿದೆ. ಇವರು ನಿಮ್ಮ ಹಳೆಯ ಸ್ನೇಹಿತರಾಗಿರಬಹುದು ಅಥವಾ ಈ ದೂರದ ಸಂಬಂಧಿಯಾಗಿರಬಹುದು. ಇವರಿಂದ ನಿಮಗೆ ಈ ಬಿಸ್ನೆಸ್ ಅಥವಾ ಈ ಕೆರಿಯರ್ನಲ್ಲಿ ಹೊಸ ದಾರಿ ಅನ್ನೋದು ಸಿಗಲಿದೆ. ಇವರ ಸಲಹೆಯನ್ನು ತಿರಸ್ಕರಿಸಬೇಡಿ. ಇಷ್ಟೆಲ್ಲ ಸಕಾರಾತ್ಮಕ ಫಲಗಳಿದ್ದರೂ ನಾನು ಮೊದಲೇ ಹೇಳಿದಂತೆ ಜೀವನ ಅಂದ ಮೇಲೆ ಏಳು ಬೀಳು ಸಹಜ. ಅತ್ಯಂತ ಈ ನೈಜತೆಯಿಂದ ನಿಮಗೆ ನಾನು ಇವಾಗ ಈ ವಿಚಾರವನ್ನು ತಿಳಿಸಿದ್ದೀನಿ. ಈ ತಿಂಗಳ ಅಂತ್ಯದಲ್ಲಿ ಅಥವಾ ತಿಂಗಳ ಮಧ್ಯಭಾಗದಲ್ಲಿ ಈ ಕಠಿಣ ಸವಾಲು ನಿಮಗೆ ಎದುರಾಗಲಿದೆ. ಅದೇನಪ್ಪ ಅಂತ ಅಂದರೆ ನಿಮ್ಮದೇ ಕ್ಷೇತ್ರದಲ್ಲಿರುವ ಕೆಲವರು ನಿಮ್ಮ ಏಳಿಗೆಯನ್ನು ಸಹಿಸದೆ ನಿಮ್ಮ ವಿರುದ್ಧ ಗುಪ್ತವಾಗಿ ಸಂಚು ರೂಪಿಸಬಹುದು. ಇದನ್ನು ಗುಪ್ತ ಶತ್ರುಗಳ ಕಾಟ ಎಂದು ಕರೀತಾರೆ. ನಿಮ್ಮ ಕಚೇರಿಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲೇ ಒಬ್ಬರು ನಿಮ್ಮ ಮುಖದ ಮುಂದೆ ನಗುತ್ತಾ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡುವ ಸಾಧ್ಯತೆ ಇದೆ. ಸೂರ್ಯ ಮತ್ತು ಮಂಗಳಕರ ಮಕರ ರಾಶಿಯಲ್ಲಿ ಸೇರಿದಾಗ ಅಧಿಕಾರ ಅನ್ನೋದು ಸಿಗುತ್ತೆ ನಿಜ, ಆದರೆ ಅದು ಅಹಂಕಾರವನ್ನು ತಡೆಯಬಹುದು. ನಿಮ್ಮ ಮಾತಿನ ತೀಕ್ಷ್ಣತೆ ಹೆಚ್ಚಾಗಿ ಆಪ್ತರೇ ದೂರವಾಗುವಂಥ ಪರಿಸ್ಥಿತಿ ಒಂದೆರಡು ಬಾರಿ ಎದುರಾಗಬಹುದು. ಅತಿಯಾದ ಕೆಲಸದ ಒತ್ತಡದಿಂದ ಬೆನ್ನು ನೋವು ಅಥವಾ ಇಲ್ಲಿ ಉಷ್ಣಕ್ಕೆ ಸಂಬಂಧಿಸಿದ ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು. ಈ ವಾಹನ ಚಾಲನೆ ಮಾಡುವಾಗಲೂ ಕೂಡ ಜನವರಿ ನಿಮಗೆ ಈ 19ರಿಂದ ಈ 25ರ ಅವಧಿಯಲ್ಲಿ ಸ್ವಲ್ಪ ಎಚ್ಚರಿಕೆಯ ಅಗತ್ಯ. ಹಾಗಾದರೆ ಈ ಸಮಸ್ಯೆಗಳಿಗೆ ಪರಿಹಾರ ಭಯಪಡುವ ಅಗತ್ಯವಿಲ್ಲ. ಈ ದೋಷಗಳನ್ನು ನಿವಾರಿಸಿಕೊಳ್ಳಲು ಮತ್ತು ಚತುರ್ಗ್ರಹ ಯೋಗದ ಸಂಪೂರ್ಣ ಲಾಭ ಪಡೆಯಲು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ಅಥವಾ ಈ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಮಾಡಿ. ಸಾಧ್ಯವಾದರೆ ಈ ನಿರ್ಗತಿಕರಿಗೆ ಕೆಂಪು ವಸ್ತ್ರವನ್ನು ಅಥವಾ ಈ ತೊಗರಿ ಬೇಳೆಯನ್ನು ದಾನ ಮಾಡಿ. ಈ ಕುಜ ದೋಷದ ಪ್ರಭಾವವನ್ನು ತಗ್ಗಿಸುತ್ತೆ. ದಿನನಿತ್ಯ ಬೆಳಿಗ್ಗೆ ಸೂರ್ಯ ದೇವರಿಗೆ ನಮಸ್ಕಾರವನ್ನು ಮಾಡಿ ಈ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ ಆರ್ಘ್ಯವನ್ನು ನೀಡಿ ಓಂ ಸೂರ್ಯಾಯ ನಮಃ ಎಂದು ಜಪಿಸಿ. ಇದರಿಂದ ಸರ್ಕಾರಿ ಕೆಲಸಗಳಲ್ಲಿ ಇರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ 2026 ಜನವರಿ ತಿಂಗಳು ಮೇಷರಾಶಿಯವರ ಪಾಲಿಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ತಿಂಗಳು. ಈ ಸಣ್ಣ ಪುಟ್ಟ ಅಡೆತಡೆಗಳು ಇದ್ದೇ ಇರುತ್ತವೆ. ಅದಕ್ಕೆ ನೀವು ಈ ಸಣ್ಣ ಸಣ್ಣ ಪರಿಹಾರಗಳು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಅನ್ನೋದು ಈ ಧನಪ್ರಾಪ್ತಿ ಯೋಗ ಅನ್ನೋದು ಕೂಡಿ ಬರುತ್ತೆ. ಅಂತಿಮ ಅಂತ ಅಂದರೆ ನೀವು ಯಾವುದೇ ಕೆಲಸದಲ್ಲಿ ನೀವು ಇಷ್ಟು ವರ್ಷಗಳಿಂದ ಬೇಜಾರಾಗಿದ್ರಿ, ಆದರೆ ಈಗ ಹಾಗಲ್ಲ. ಕತ್ತಲೆಯಿಂದ ಬೆಳಕಿನೆಡೆಗೆ ನೀವು ಹೋಗ್ತಾ ಇದ್ದೀರಾ.
ಈ ಜಯ ಅನ್ನೋದು ನಿಮ್ಮ ಕಡೆ. ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಯಾವತ್ತೂ ಕೂಡ ಕಳೆದುಕೊಳ್ಳಬೇಡಿ. ಆದಷ್ಟು ತಾಳ್ಮೆಯಿಂದ ಸೌಮ್ಯದಿಂದ ವರ್ತಿಸಿ. ಈ 2026 ಜನವರಿ ತಿಂಗಳು ನಿಮಗೆ ಅತಿ ವೇಗವಾಗಿ ಓಡುವ ಈ ಕುದುರೆ ಅಂತಲೇ ಅನ್ನಬಹುದು. ಆದರೆ ಲಗಾಮು ನಿಮ್ಮ ಕೈಯಲ್ಲಿದ್ದರೆ ಗೆಲುವು ನಿಮ್ಮದೇ. ನಿಯಂತ್ರಣ ತಪ್ಪಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆಯನ್ನು ಸರಿಯಾಗಿ ನೀವು ಬಳಸಿಕೊಳ್ಳಿ. ಆದಷ್ಟು ನಿಮ್ಮ ಜೀವನದ ಈ ಸುವರ್ಣ ಕಾಲ ಅಂತಲೇ ಅನ್ನಬಹುದು. ಆದಷ್ಟು ನೀವು ಇಷ್ಟು ವರ್ಷಗಳಿಂದ ನೀವು ಹಾಕಿದ್ದ ಕಣ್ಣೀರಿಗೆ ಈಗ ಮುಕ್ತಾಯದ ದಿನಗಳು ಅಂತ ಅನ್ನಬಹುದು. ಎಷ್ಟು ಕಷ್ಟಪಟ್ಟಿದ್ದೀರಾ, ಎಷ್ಟು ಕಣ್ಣೀರು ಹಾಕಿದ್ದೀರಾ, ಒಳಗೊಳಗೆ ಎಷ್ಟು ನೋವನ್ನು ನುಂಗಿದ್ದೀರಾ, ಅದಕ್ಕೆಲ್ಲ ನಿಮಗೆ ಇವಾಗ ಒಂದು ಸುವರ್ಣ ಕಾಲ ಅನ್ನೋದು ಬಂದಿದೆ. ಹಾಗಾಗಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಸಕ್ಸಸ್ ಫಿಕ್ಸ್ ಅನ್ನೋದು ನಿಮಗೆ. ಆದಷ್ಟು ನೀವು ಈ ಕೋಪದಿಂದ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಒಂದು ತಾಳ್ಮೆಯಿಂದ ಆ ಕೆಲಸವನ್ನು 10-15 ಸಲ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆಯನ್ನು ಇಟ್ಟರೆ ಆ ಕೆಲಸದಲ್ಲಿ ನಿಮಗೆ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ. ಆದಷ್ಟು ನೀವು ಈ ಕುಜನಿಗೆ ನೀವು ಈ ತೊಗರಿ ಬೇಳೆಯನ್ನು ಅರ್ಪಿಸಿ. ಮತ್ತು ಯಾವುದಾದರೂ ಹತ್ತಿರದಲ್ಲಿ ಒಂದು ದೇವಾಲಯವಿದ್ದರೆ ಈ ದೇವಾಲಯಕ್ಕೆ ಹೋಗಿ ಆದಷ್ಟು ಈ ತೊಗರಿ ಬೇಳೆಯನ್ನು ಮತ್ತು ಈ ಗೋಧಿಯನ್ನು ದಾನವನ್ನಾಗಿ ನೀವು ನೀಡಿ. ಈ ಸೋಮವಾರದ ದಿನ ಆದಷ್ಟು ಶಿವನಿಗೆ ನೀವು ಈ ಮನೆಯಲ್ಲೇ ಈ ನೀರಿನ ಅಭಿಷೇಕವನ್ನು ಮಾಡಿ, ಇಲ್ಲ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ಈ ಕ್ಷೀರಾಭಿಷೇಕ ಮಾಡಬಹುದು. ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಆದಷ್ಟು ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಅನ್ನ, ಅಕ್ಕಿ ಕಾಳನ್ನು ಕೊಡುವುದರಿಂದ ಶನಿ ಭಗವಾನರ ಕೃಪೆಗೆ ಪಾತ್ರರಾಗ್ತೀರ. ಶನಿ ದೋಷ ಇದ್ದರೆ ಅದರಿಂದ ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಈ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಯಾವುದೂ ಇರಲ್ಲ. ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ನಿಮಗೆ ಬರೆದಿಡುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಈ ಒಳ್ಳೆಯ ಮಾಹಿತಿ ಲಭಿಸುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.